ನೋಡ್ರಿ ಈ ಥರ ಫ್ರೂಟ್ಸ್ ಲಾಡು ಮಾಡಿಕೊಟ್ರೆ ಡೈಲಿ ಒಂದೊಂದು ಇದನ್ನು ಲಾಡು ತಿಂದ್ವಿ ಅಂದರೆ ನಾವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ಡ್ರೈ ಫ್ರೂಟ್ಸಿಂದ ಲಡ್ಡು ಮಾಡ್ತಾಯಿದ್ದೆ. ಯಾವ ಥರ ಲಡ್ಡು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆವು ಅಂತೀರ ಲಡ್ಡು. ಇದಕ್ಕೆ ಏನೇನು ತೊಗೊಂಡಿದ್ದೆ ಅಂತಲೂ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ನಾನೆಲ್ಲ ಒಂದೊಂದು ಬಟ್ಲದಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇದು ಪಿಸ್ತಾ ಅಂತಾರಲ್ಲ, ನಿಮಗೆ ಗೊತ್ತಿರುತ್ತೆ ಅಲ್ವಾ, ಎಲ್ಲ ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇದು 300 ರೂಪಾಯಿಗೆ ಒಂದು ಪಾಕೆಟ್ ಏನೋ ಕೊಟ್ಟಿದ್ರು ನಾವು ತೊಗೊಂಬಂದಿದಾಗ. ಇವಾಗ ಎಷ್ಟಿತ್ತೋ ಗೊತ್ತಿಲ್ಲ. ಮತ್ತು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ನೋಡಿ, ಮತ್ತು ಸ್ವಲ್ಪ ಬಾದಾಮಿ ಮತ್ತು ಖರ್ಜೂರ. ನೋಡಿ, ಖರ್ಜೂರ ಅಂತೂ ಈಗೆಲ್ಲ ಕಡೆ ಸಿಗುತ್ತೆ. ಮತ್ತು ಸ್ವಲ್ಪ ಬೆಲ್ಲ ಸ್ವಲ್ಪ ತೊಗೋಬೇಕು, ಏಕೆಂದರೆ ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಸಿಹಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕು. ಮತ್ತು ಸ್ವಲ್ಪ ಒಣ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೆ. ಇವಾಗ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಲಡ್ಡುನ. ಬನ್ನಿ ನೋಡ್ಕೊಂಬರೋಣ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇನ್ನೊಂದು ನಾನು ಪಾತ್ರೆಯಲ್ಲಿ ಸ್ವಲ್ಪನ ತುಪ್ಪ ಹಾಕಿದ್ದೆ. ನಾನು ತುಪ್ಪ ಕಾದಿದೆ ನೋಡಿ. ಇವಾಗೆಲ್ಲ ಡ್ರೈ ಫ್ರೂಟ್ಸನ್ನು ನಾವು ತುಪ್ಪದಲ್ಲಿ ಹುರ್ಕೋಬೇಕು, ಯಾಕಂದರೆ ಲಡ್ಡು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಹುರ್ಕೊಂಡು ತೆಗಿಬೋದು. ನೀವು ಮಿಕ್ಸಿ ಮಾಡ್ಕೊಳ್ಳಲ್ಲ, ನಾವು ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು ಕಟ್ಕೋತೀವಿ ಅನ್ನೋದಾದರೆ ಇದನ್ನು ಹೆಚ್ಕೊಂಡು ನೀವು ಮಾಡ್ಕೋಬೋದು. ಅಂದರೆ ಹೆಚ್ಕೊತ ಕುಂತ್ರೆ ಟೈಮ್ ಆಗುತ್ತೆ, ಹಾಗಾಗಿ ಕಟ್ ಮಾಡ್ಕೊಳ್ಳೋಕ್ಕೂ ನಂಗೆ ಟೈಮ್ ಸಿಗಲ್ಲ ಅಂತೇಳಿ ನಾನು ಇದೇ ಥರ ಮಾಡ್ತೀನಿ. ನೋಡಿ, ಒಂದೊಂದೇ ಹಾಕಿ ತುಪ್ಪದಲ್ಲಿ ಹುರ್ಕೋಬೇಕು. ಇವಾಗ ಪಿಸ್ತಾ ಹಾಕ್ತಾಯಿದ್ದೀನಿ ನೋಡಿ ನಾನು. ಪಿಸ್ತಾ ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಡೈಲಿ ಒಂದೊಂದು ತಿನ್ಬೋದು ಅಂತ ಹೇಳ್ತಾರೆ, ಯಾಕಂದರೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಅಂತಲೂ ಹೇಳ್ತಾರೆ ಪಿಸ್ತಾಕ್ಕೆ. ಮತ್ತು ನೀವು ಯಾರಿಗಾದ್ರೂ ಸೊಂಟ ನೋವು, ಬೆನ್ನು ನೋವು ತುಂಬ ಜಾಸ್ತಿ ಇತ್ತು ಅನ್ನೋದಾದರೆ ಇದನ್ನು ಡೈಲಿ ಒಂದೊಂದು ಬೆಳಗ್ಗೆ ನೀವು ಹಾಳೊಟ್ಟಿಗೆ ಒಂದೊಂದು ಲಡ್ಡು ತಿಂದ್ರಿ ಅಂದರೆ ತುಂಬ ಒಳ್ಳೆಯದು. ನೋಡಿ, ಇವಾಗ ಗೋಡಂಬಿ ಮತ್ತು ನಾನಿಲ್ಲಿ ದ್ರಾಕ್ಷಿ ತೊಗೊಂಡಿಲ್ಲ. ನೀವು ಬೇಕು ಅನ್ನೋದಾದರೆ ತೊಗೋಬೋದು, ದ್ರಾಕ್ಷಿನೂ ಸಹಿತ. ನಾನು ತೊಗೊಂಡಿಲ್ಲ, ನಾನಿಲ್ಲಿ ಇದಿಷ್ಟೇ ತೊಗೊಂಡಿರೋದು. ನೋಡಿ, ಇವಾಗ ಗೋಡಂಬಿ ಮತ್ತು ಬಾದಾಮಿ ಆಮೇಲೆ ಪಿಸ್ತಾ ಹಾಕಿ ಹುರ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದಲ್ವಾ. ನಾವು ಮನೇಲಿ ಕಟ್ಟಿಟ್ಕೊಂಡ್ವಿ ಅಂದರೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಹುರ್ಕೊಂಡು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೆಲ್ಲ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ ಮತ್ತು ಖರ್ಜೂರನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಸಾಕು, ಏಕೆಂದರೆ ಖರ್ಜೂರ ಮಿದು ಇರುತ್ತಲ್ಲ, ಅದು ಅಂಟ್ಕೊಂಡ್ಬಿಡುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ. ನಾನು ಒಣ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಖರ್ಜೂರ ನೋಡಿರಿ, ಬೀಜ ಒಂದು ಪಾಕೆಟ್ ತೊಗೊಂಡ್ರಿ ಅಂದರೆ ಎಲ್ಲ ರೆಡಿನೇ ಬರುತ್ತೆ. ಅಂದರೆ ಬೀಜ ಎಲ್ಲ ತೆಗೆದೇ ರೆಡಿನೇ ಇರುತ್ತೆ, ಹಾಗಾಗಿ ಒಂದು ಪಾಕೆಟನ್ನು ತಂದುಬಿಡ್ತೀವಿ ನಾವು. ಮತ್ತು ಖರ್ಜೂರನ ಹಾಕ್ತಾಯಿದ್ದೀನಿ ನೋಡಿ ನಾನು. ಖರ್ಜೂರ ಅಂತಾರೆ, ಇದಕ್ಕೆ ಖರ್ಜೂರ ಅಂತಲೇ ಕರೀತಾರೆ ನೋಡಿ. ಇವಾಗ ಸಾಮಾನ್ಯವಾಗಿ ಇವು ಎಲ್ಲ ಅಂಗಡಿಗಳಲ್ಲೇ ಸಿಗುತ್ತೆ, ಕಿರಾಣಿ ಸ್ಟೋರಲ್ಲಿ ಕೇಳಿದರೆ ಕೊಡ್ತಾರೆ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ಡ್ರೈ ಫ್ರೂಟ್ಸ್ ಕೊಡಿ ಅಂದರೆ ಎಲ್ಲ ಒಂದೊಂದು ಪಾಕೆಟ್ ಕೊಡ್ತಾರೆ. ಇವಾಗೆಲ್ಲ ಪಾಕೆಟಲ್ಲೇ ಬರ್ತಾ ಇದ್ದಾವಲ್ವ ಫ್ರೆಂಡ್ಸ್ ಕಿರಾಣಿ ಐಟಮ್ಗಳು. ಹಿಟ್ಟಾಯಿತು ಎಲ್ಲದು, ಯಾವುದು ಈಗ ಲೂಸ್ ಬರೋದಿಲ್ಲ, ಪಾಕೆಟ್ ಒಳಗೆ ಪ್ಯಾಕಿಂಗ್ ಆಗಿ ಬರ್ತಾ ಇದ್ದಾವೆ. ಇಲ್ಲಿ ನೋಡಿ, ನೀವು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಎಲ್ಲ ಅರ್ಥ ಆಗತ್ತೆ. ನೋಡಿ, ಪಿಸ್ತಾ ಅಂತೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಡೈಲಿ ಬೆಳಗ್ಗೆ ಹಾಳೊಟ್ಟಿಗೆ ಒಂದು ಪಿಸ್ತಾ, ಒಂದು ಬಾದಾಮಿ ತಿನ್ನಿರಿ ಅಂತಲೂ ಹೇಳ್ತೀನಿ, ಯಾಕಂದರೆ ಕೊಲೆಸ್ಟ್ರಾಲು ಕಮ್ಮಿ ಆಗುತ್ತೆ. ಮತ್ತು ಯಾರಿಗೆಲ್ಲ ಬಿಳಿ ರಕ್ತ ಕಣಗಳು ಕಮ್ಮಿ ಇದಾವಲ್ಲ, ಅವರು ಸಹ ಈ ಲಡ್ಡುನ ಮಾಡ್ಕೊಂಡು ತಿನ್ಬೋದು. ಯಾಕಂದರೆ ಇವನ್ನೆಲ್ಲ ನಮಗೆ ತಿನ್ನೋಕೆ ಬೇಜಾರಾಯಿತು ಅಂದರೆ ನೀವು ಈ ಥರ ಮಾಡಿಕೊಂಡು ತಿನ್ಬೋದು. ಇವಾಗ ಸ್ವಲ್ಪ ಪಾನಕ ಮಾಡ್ಕೊತಾ ಇದ್ದೀನಿ ನೋಡಿ ನಾನು. ನೋಡಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ನಲ್ಲ, ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕಿ, ಜಾಸ್ತಿ ಹಾಕೋಕೆ ಹೋಗ್ಬಿಡಿ. ಯಾಕೆಂದರೆ ಎಲ್ಲ ಡ್ರೈ ಫ್ರೂಟ್ಸ್ ಒಳಗೆ ನಾವು ಎಲ್ಲ ಹಾಕಿರ್ತೀವಲ್ಲ, ಅದು ಡ್ರೈ ಫ್ರೂಟ್ಸ್ ಏನು ಅಂದರೆ ಇವಾಗ ಖರ್ಜೂರ ಮತ್ತು ಕೊಬ್ಬರಿ ಎಲ್ಲದು, ಅದರಲ್ಲಿ ಕೊಬ್ಬರಿಯಲ್ಲಿ ಎಣ್ಣಿನಂಶ ಇರುತ್ತೆ, ಮತ್ತು ಡ್ರೈ ಫ್ರೂಟ್ಸು ನೀರಿನಂಶ ಇರೋದ್ರಿಂದ ನಾವು ನೀರನ್ನು ಭಾಳ ಹಾಕ್ಕೊಳಕ್ಕಾಗಲ್ಲ. ನೋಡಿ, ನಿಮ್ಮ ಪಾನಕ ಬೇಡ, ನಾವು ಹಾಗೆ ಮಾಡ್ಕೊತೀವಿ ಅನ್ನೋದಾದರೆ ಇದನ್ನೇ ನೀವು ಭಾಳ ಸಣ್ಣ ಮಾಡಿಕೊಂಡು ತುಪ್ಪ ಹಾಕಿ ಆದರೆ ಕಟ್ಕೊಬೋದು. ನೋಡಿ, ಇಷ್ಟೇ ಆದರೆ ಸಾಕು, ಭಾಳ ನೀವು ಅಗದಿಯಾಗಿ ಸಣ್ಣಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಡ್ರೈ ಫ್ರೂಟ್ಸ್ ಸ್ವಲ್ಪ ದಪ್ಪನೇ ಇರಲಿ, ನೀವು ಆ ಥರ ನೀವು ಮಿಕ್ಸಿ ಮಾಡ್ಕೊಳ್ಳಿ. ನಾನು ಇವಾಗ ಏನು ಮಿಕ್ಸಿ ಮಾಡ್ಕೊಂಡು ತೋರಿಸಿದ್ದೀನಲ್ಲ, ಆ ಥರ ಮಿಕ್ಸಿ ಮಾಡ್ಕೊಳ್ಳಿ. ಇವಾಗ ಪಾನಕನೂ ರೆಡಿಯಾಗಿತ್ತು ನೋಡಿ. ಸ್ವಲ್ಪನೇ ನೀರು ಹಾಕಬೇಕು ನೀವು, ಪಾನಕಕ್ಕೆ ಮಾತ್ರ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಬೆಲ್ಲ ಹಾಕಿ, ಸ್ವಲ್ಪ ನೀರು ಹಾಕಿ ಪಾನಕ ಇವಾಗ ನೋಡಿರಿ ಈ ಥರ ಬಂದರೆ ಆಗೋಯ್ತು ನೋಡಿ. ಇವಾಗ ಒಂದೆಳೆ ಬಂದಿದೆ ನೋಡಿ ಇದು. ಇವಾಗ ಇದನ್ನು ನಾನೆಲ್ಲ ಅಲ್ಲಿ ಡ್ರೈ ಫ್ರೂಟ್ಸು ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಒಂದು 5 ನಿಮಿಷ ಗ್ಯಾಸ್ ಆನೇ ಇರಲಿ, ಆಫ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಆನ್ ಮಾಡ್ಕೊಳ್ಳಿ. ಬಿಸಿ ಇರುವಾಗಲೇ ಕಟ್ಟಬೇಕು ನೀವು ಇದನ್ನು. ನೋಡಿ, ಡೈಲಿ ಒಂದೊಂದು ಉಂಡಿನ ಇದನ್ನು ತುಪ್ಪ ಹಾಕ್ಕೊಂಡು ತಿಂದ್ರಿ ಅಂದರೆ
ಬರ್ತಿಚ್ಚಲ್ಲ ಅಂತ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದರೆ ನಿಮ್ಗೇನು ಅರ್ಥ ಆಗಂಗಿಲ್ಲ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಕಟ್ತಾ ಇದ್ದೀನಿ ನೋಡಿ ನಾನು. ಬಿಸಿ ಇರುವಾಗಲೇ ಕಟ್ಬಿಡ್ತೀನಿ, ಯಾಕಂದರೆ ಆಮೇಲೆ ಕಟ್ಟೋಕೆ ಬರೋದಿಲ್ಲ, ಬಿಗಿ ಆಗಿಬಿಡುತ್ತೆ. ಅದಕ್ಕೆ ಬಿಸಿ ಇರುವಾಗಲೇ ಬೇಗ ಬೇಗ ಕಟ್ಟಿಟ್ಕೊಂಬಿಡಿ. ನೋಡಿ ಎಲ್ಲ ಉಂಡೆಗಳನ್ನು ನಾನು ಮಾಡಿಟ್ಕೊತೀನಿ ಲಡ್ಡುನ. ತುಂಬ ಇಷ್ಟ ಫ್ರೆಂಡ್ಸ್ ಇದು. ಎಲ್ಲ ಮಕ್ಕಳು ಸಹಿತ ಇಷ್ಟಪಟ್ಟು ತಿಂತಾರೆ. ಮತ್ತು ಮನೇಲಿ ಹಿರಿಯರಿದ್ದರೂ ಸಹಿತ ಅವ್ರಿಗೂ ಸಹಿತ ನಾವು ಕೊಡ್ಬೋದು ಇದನ್ನು. ನೋಡಿ ನೀವು ಪಾನಕ ಬೇಡ ಅಂದರೂ ತುಪ್ಪನ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಹಾಗೇನಾದರೂ ಉಂಡೆ ಕಟ್ಕೊಳ್ಳಿ, ನೀವು ಲಡ್ಡುನ ಕಟ್ಕೋಬೋದು. ನಾವು ಪಾನಕ ಮಾಡ್ಕೊಳಲ್ಲ ಅನ್ನೋರಾದರೆ ಹಾಗೆ ತುಪ್ಪ ಹಾಕಿಬಿಟ್ಟು ಈ ಥರ ಮಿದುವಾಗೋವರೆಗೂ ತುಪ್ಪ ಹಾಕ್ತಾನೆ ಇದ್ದು ಕಟ್ಕೊಳ್ಳಿ ನೀವು. ಇಲ್ಲ ನಾವು ಪಾನಕ ಮಾಡಿ ಕಟ್ಕೊತೀವಿ ಅನ್ನೋದಾದರೆ ಪಾನಕ ಮಾಡೋದು ತೋರಿಸಿದ್ದೀನಲ್ವ, ಆ ಥರ ಪಾನಕ ಮಾಡ್ಕೊಂಡು ಲಡ್ಡು ಕಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇವಾಗ ನೋಡಿ ಎಲ್ಲ ಲಡ್ಡುನು ಕಟ್ಟಿಟ್ಕೊತಾ ಇದ್ದೀನಿ ನಾನು. ದಿನ ಒಂದೊಂದು ಬೆಳಗ್ಗೆ ತಿನ್ಬೋದು ನಾವು. ಟೀ ಕುಡಿಯೋದ್ರೊಳಗೇ ಒಂದೊಂದು ಲಡ್ಡು ತಿಂದು ಆಮೇಲೆ ಟೀ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಿದು. ನೋಡಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡ್ರಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ದಯವಿಟ್ಟು ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ವಿಡಿಯೋ ಇಷ್ಟಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತು ವಿಡಿಯೋ ಹೇಗಿತ್ತು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಡಿಯೋದೊಳಗೆ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ನೋಡ್ರಿ ಯಾವ ಥರ ಬಂದಿದ್ದಾವೆ ಅಂತ ಲಡ್ಡು. ಇಷ್ಟ ಆಯಿತು ಅಂತ ಅಂದ್ಕೊತೀನಿ ವಿಡಿಯೋ. ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.